ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಇನ್ನೊಂದು ಪುರಾತನವಾದಂಥ ಒಂದು ದೇವಸ್ಥಾನದ ಹತ್ರ ಬಂದಿದ್ದೀನಿ. ಸೊ ಇದು ಬಂದು ಜಾವಗಲ್ ಅಲ್ಲಿದೆ. ಸೊ ಈ ಜಾವಗಲ್ ಅಂದರೆ ಜಾವಗಲ್ ಶ್ರೀನಾಥ್ ಅವರು ಹುಟ್ಟಿರ್ತಕ್ಕಂತಹ ಒಂದು ಗ್ರಾಮ ಇದು. ಸೊ ಅಲ್ಲಿರ್ತಕ್ಕಂಥ ಒಂದು ಪುರಾತನವಾದ ದೇವಸ್ಥಾನ. ಬನ್ನಿ ನೋಡೋಣ ಹೇಗಿದೆ ಅಂತ. ಇದು ಹೊಸದಾಗಿ ಇದು ಮಾಡಿರೋಂಥ ಒಂದು ಗರುಡಗಂಬ. ಆ್ಯಂಡ್ ಇದು ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ. ಇದು ಬಂದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರುತ್ತೆ, ಕರ್ನಾಟಕ ಧಾರ್ಮಿಕ ದತ್ತಿ ಇಲಾಖೆಗೆ. ದೇವಸ್ಥಾನ ಕ್ಲೋಸ್ ಆಗಿದೆ, ಬಟ್ ದೇವಸ್ಥಾನದ ಬಾಗಿಲಲ್ಲಿ ದೇವಸ್ಥಾನದ ಅರ್ಚಕರ ನಂಬರ್ ಇದೆ. ನೀವು ಬಂದಾಗ ಅವ್ರು ಕಾಲ್ ಮಾಡಿದರೆ ಅವ್ರು ಬರ್ತಾರೆ. ಸೊ ನಾವು ಕಾಲ್ ಮಾಡಿದ್ರಿ, ಸೊ ಬರ್ತೀನಿ ಅಂತಂದಿದ್ದಾರೆ. ಕೆಳಗಡೆ ನೋಡ್ಬೋದು, ಕೆಳಗಡೆ ಎಲ್ಲ ಆನೆಗಳಿದೆ, ಮೇಲೆ ಕುದುರೆ, ಮತ್ತು ಅದ್ರ ಮೇಲುಗಡೆ ಒಂದು ಚಿತ್ತಾರ, ಅದ್ರ ಮೇಲೆ ಕೆಲವು ಯುದ್ಧ ನಡೆಯುವಂಥ ಒಂದು ಸಂದರ್ಭಗಳನ್ನ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದು ಲಕ್ಷ್ಮೀ ನರಸಿಂಹಸ್ವಾಮಿ. ದೇವಸ್ಥಾನದ ಫುಲ್ ಕಂಪ್ಲೀಟ್ ಡೀಟೇಲ್ಸು ಈ ಬೋರ್ಡಲ್ಲಿದೆ. ಸೊ ಇಲ್ಲಿದೆ. ಇದು ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಒಳಗಡೆ ವೇಣುಗೋಪಾಲ ಸ್ವಾಮಿನೂ ಇದ್ದಾರೆ, ನರಸಿಂಹಸ್ವಾಮಿ ಇದ್ದಾರೆ. ಸೊ ಇದು ಮೇಯ್ನ್ ಟೆಂಪಲ್ಲು. ಆ ಕಡೆ ಇರೋದು ಅದು ಬಂದು ಲಕ್ಷ್ಮೀ ದೇವಸ್ಥಾನ, ಸಪ್ರೇಟಾಗಿದ್ದಾರೆ ಅಮ್ಮನವರು. ಇಲ್ಲಿನೂ ಅಷ್ಟೇ ನರಸಿಂಹಸ್ವಾಮಿ ಸಪ್ರೇಟ್ ಆಗವ್ರೆ. ಆ್ಯಂಡ್ ವೇಣುಗೋಪಾಲ ಸ್ವಾಮಿನೂ ಇದ್ದಾರೆ. ಇಲ್ಲಿ ವಿಶೇಷ ಏನಂದರೆ ಒಳಗಡೆ ನರಸಿಂಹಸ್ವಾಮಿಗೆ ಅಪೋಸಿಟಾಗಿ ವೇಣುಗೋಪಾಲ ಸ್ವಾಮಿಯವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ಇಲ್ಲಿ ದೇವಸ್ಥಾನದ ವಿಶೇಷತೆ. ಇಂಗ್ಲೀಷಲ್ಲೂ ಇದೆ ಡೀಟೇಲ್ಸು, ಸೊ ಪೌಸ್ ಮಾಡಿ ಓದ್ಕೊಳ್ಳಿ. ಇದು ಬಂದು ವಿಷ್ಣುವರ್ಧನ ರಾಜರು, ಹೊಯ್ಸಳ ಮಹಾರಾಜರಾದಂಥ ವಿಷ್ಣುವರ್ಧನ್ ಅವರು ನಿರ್ಮಿಸಿರೋವಂಥದ್ದು ಪುರಾತನವಾದಂಥ ಒಂದು ದೇವಸ್ಥಾನ ಇದು. ಇದಾಗಿತ್ತು ನಮ್ಮ ಶ್ರೀ ಜಾವಗಲ್ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ವಿಡಿಯೋ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.